ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ನಿಗಮ ಮಂಡಳಿಗಳ ನೂತನ ಅಧ್ಯಕ್ಷರುಗಳ ಸ್ಥಾನದ ನೇಮಕಾತಿಯ ಪಟ್ಟಿಯನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದ್ದೇ ತಡ. ಕೈಪಾಳ್ಯದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 10 ತಿಂಗಳಾಗ್ತಿದೆ. ಆದರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಆಗಿಂದಾಗ್ಗೆ ಮುಸುಕಿನ ಗುದ್ದಾಟ ಬೆಳಕಿಗೆ ಬರ್ತಿದೆ. ಇಷ್ಟು ದಿನ ಒಳಗೊಳಗೆ ಕುದಿಯುತ್ತಿದ್ದ ಅಸಮಾಧಾನದ ಹೊಗೆ ಇದೀಗ ಬಹಿರಂಗವಾಗಿ ಭುಗಿಲೆದ್ದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ KN ಕೇಶವರೆಡ್ಡಿ ಅವರನ್ನ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡ್ತಿದ್ದಂತೆ ಜ್ವಾಲಾಮುಖಿಯಂತೆ ಇದೀಗ ಆಕ್ರೋಶ ಸ್ಫೋಟಗೊಂಡಿದೆ. ಕೆಲವರು ಈ ಬಗ್ಗೆ ಬಹಿರಂಗವಾಗಿಯೇ ಹೇಳಿಕೆ ನೀಡ್ತಿದ್ದಾರೆ. ಅದರಲ್ಲಿ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ನಂದಿ ಆಂಜಿನಪ್ಪ, ಲಾಯರ್ ನಾರಾಯಣಸ್ವಾಮಿ ಪ್ರಮುಖರಾಗಿದ್ದಾರೆ. ಆ್ಯಕ್ಚುಲಿ ನಾನು ವೀರಪ್ಪ ಮೊಯ್ಲಿಯವರು, DK ಶಿವಕುಮಾರ್, ಸಿದ್ದರಾಮಯ್ಯನವ್ರ ಆಗಾಗ ಒಂದು 2-3 ಸಾರಿ ಹೋಗಿದ್ದೀನಿ. ನಾನು ಅವರಿಗೆ ನನ್ನ ಫಸ್ಟ್ ರಿಕ್ವೆಸ್ಟು ಇದೆ. ಏನು ರಿಕ್ವೆಸ್ಟ್ ಅಂದರೆ, ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಸಹ ಬರೀ ನೀವು ಗೆದ್ದು MLAಗಳಾಗಿ ಸರ್ಕಾರ ರಚನೆ ಮಾಡಿ ಅಷ್ಟೇ ಜನ ಸರ್ಕಾರ ನಡೆಸ್ಕೊಂಡು ಓಡೋಗ್ತಾ ಇದ್ಬಿಟ್ರೆ ಅಷ್ಟಕ್ಕೆ ತೃಪ್ತಿ ಆಗೋದಿಲ್ಲ ಸ್ವಾಮಿ. ಆಯಾ ತಾಲೂಕುಗಳಲ್ಲಿರ್ತಕ್ಕಂಥ ತಾಲೂಕು ಮಟ್ಟದ ಏನೇನು ಕಮಿಟಿಗಳು ಅಂತ ಇದೆಯಲ್ಲ, ತಮಗೆಲ್ಲ ಗೊತ್ತು, ಸುಮಾರು ಕಮಿಟಿಗಳಿದೆ. ಆ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಟ್ಟು ಯಾರಿಗೆ ಭೂಮಿ ಇಲ್ದವ್ರು ಭೂಮಿ ಕೊಡುವಂಥದ್ದು, ಆಶ್ರಯ ಯೋಜನೆ ಸೈಟ್ ಇಲ್ದವ್ರು ಸೈಟ್ ಕೊಡಿಸತಕ್ಕಂಥದ್ದು, ಉಳಿದಂಥ ಏನೇನು ಕಾರ್ಯಕ್ರಮಗಳಿದೆಯೋ ಅವರೆಲ್ಲ ಆ ಲೆವೆಲಲ್ಲಿ ಅವರು ನಡೆಸ್ಕೊಂಡು ಹೋಗೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು 3-4 ಸಾರಿ ಒತ್ತಾಯ ಮಾಡಿದ್ವಿ. ಅದು ಸರಿಯಾಗಿ ಬೇಗ ಕಾರ್ಯಕರ್ತಕ್ಕೆ ಬರಲಿಲ್ಲ. ಕೊನೆಗೆ ನಾವು ಮೊಯ್ಲಿಯವ್ರ ಮನೆಯಲ್ಲಿ ನಾನು, SM ಮುನಿಯಪ್ಪನವರು, ಶಿವಾನಂದು ಸುಮಾರು ಸಾರಿ 4-5 ಸಾರಿ ಹೋಗಿ ಮೀಟ್ ಮಾಡಿ ಭಾಳ ಒತ್ತಡ ಮಾಡಿದ್ವಿ. ಒತ್ತಡ ಮಾಡಿದ್ಮೇಲೆ ನಮ್ಮನ್ನೇ ಒಂದು ಸಾರಿ MLAಗೂ ಮಿನಿಸ್ಟ್ರಿಗೂ ಫೋನ್ ತೊಗೊಂಡ್ರು. ಏನು ಮುನಿಯಪ್ಪನವ್ರು ಕರೆಕ್ಟಾ? ಅವರಿಬ್ಬರೂ ಅವೈಲಬಿಲಿಟಿ ಸಿಗಲಿಲ್ಲ. ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ನಾವು ತಿಳಿಸ್ತೀವಿ ಅಂದರು. ಆಮೇಲೆ ನಾನು ಜಿಲ್ಲಾಧ್ಯಕ್ಷರ ಮೇಲೆ ಸ್ವಲ್ಪ ಗರಮ್ಮಾಗಿ ಮಾತಾಡಿದೆ. ಆವಾಗ ಅವರೆಲ್ಲೋ MLAನ ಹುಡುಕಿ ಕರ್ಕೊಂಡು ಬಂದರು ಅಲ್ಲೆಲ್ಲೋ ಒಂದು ಕಡೆ. ಅವತ್ತು ನಾವು ಅದು ಏನೋ ಇವತ್ತು ಭಾನುವಾರ ಹೇಳ್ಬಿಟ್ಟು ಸೋಮವಾರ ನೀವು ಕೊಟ್ಬಿಡಿ KPCCಗೆ ಲಿಸ್ಟು ಅಂತಂದರು. ಆಗ ನಾವು ಏನ್ರಿ ಜಯರಾಮ್ ಬ್ಲಾಕ್ ಅಧ್ಯಕ್ಷರು ಇಬ್ಬರಿಗೂ, ಏನಪ್ಪ ರಾಜೇಶ್, ಇಬ್ಬರಿಗೂ ಹೇಳಿ ನೀವು ತಾಲೂಕಲ್ಲಿ ಕಷ್ಟಪಟ್ಟು ದುಡಿದಿರ್ತಕ್ಕಂಥವ್ರು ಎಲ್ಲರದು ಒಂದು ಪಟ್ಟಿ ತೊಗೊಂಡು ಎಲ್ಲ ZP ವ್ಯಾಪ್ತಿಯಿಂದ 2-3 ಮುಖಂಡಗಳನ್ನ ಬರೇಳ್ಬಿಡಿ ದೇವನಹಳ್ಳಿ ಹತ್ರ ಕುಂಟವ್ರು, ನಾವು ಅದನ್ನೆಲ್ಲ ಮಾಡಿ ಕೊಟ್ಬಿಡೋಣ KPCCಗೆ ಅಂದ್ವಿ. ಆಗ ಕೆಲವು ಮುಖಂಡರು ಬಂದರು, ಒಬ್ಬರು ಮಿಸ್ ಆದರು. ಎಲ್ಲ ಆಲ್ಮೋಸ್ಟ್ 95% ಎಲ್ಲರಿಗೂ ಅಕಾಮಿಡೇಟ್ ಮಾಡಿ ಒಂದು ಪಟ್ಟಿ ಕೊಟ್ಟಿದ್ವಿ. ಇನ್ನೊಂದು 2-3 ಒಂದು 2%, 3% ಸ್ವಲ್ಪ ಅಲ್ಲಿ ಎಲ್ಲರಿಗೂ ಫುಲ್ಫಿಲ್ ಮಾಡೋಕ್ಕಾಗದೇ ಇರೋಂಥವ್ರಿಗೆ ಫರ್ದರ್ ಮಾಡೋಣ ಅಥವಾ ಅವ್ರನ್ನ ಬೇರೆ ರಾಜಮಟ್ಟದಲ್ಲಿ ಏನಾದರೂ ಮಾಡೋಣ ಅಂತೇಳಿ ಅವರೆಲ್ಲ ನಮ್ಮನ್ನು ಕೇಳೋರಿಗೆಲ್ಲ ನಾವು ಸಮಾಧಾನ ಮಾಡಿ ಕನ್ವಿನ್ಸ್ ಮಾಡಿ ಹೇಳಿದ್ದೀವಿ. ಇದ್ರ ಮೇಲೆ ನೀವು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರನೂ ಅಷ್ಟೇ, ಏನೇ ಆದ್ರೂ ಇದನ್ನೆಲ್ಲ ನಾವು ವೀರಪ್ಪ ಮೊಯ್ಲಿಯವರು ತಪ್ಪೋ ಸರಿನೋ ಹಿಂದೆ ಮುಖ್ಯಮಂತ್ರಿನೂ ಆಗಿದ್ದರು, ಈ ಒಂದು ಕ್ಷೇತ್ರದ MP ಆಗಿ ಇಲ್ಲಿಂದ ಗೆದ್ದೋಗಿ ಮಂತ್ರಿನೂ ಆಗಿದ್ದಂಥವರು. ಅದು ಒಂದು ರೀತಿ ಹೆಡ್ ಕ್ವಾರ್ಟರ್, ನಮಗೆಲ್ಲರೂ ಮೂಟ್ಕೊಂಡ್ರು ಸೇರಿ ಮಾತಾಡೋಕ್ಕೆ ಅಂತೇಳಿ ಅಲ್ಲಿ ಸೇರಿ ಮಾತನಾಡಿ ಇದನ್ನು ತೀರ್ಮಾನ ಮಾಡಬೇಕು. ಮಾಡಿ ಯಾರಾದರೂ ಆಗಲಿ ಚಿಕ್ಕಬಳ್ಳಾಪುರದವ್ರದ್ದು ಹೆಸರು ಎಲ್ಲ ಮುಖಂಡರು ಒಮ್ಮತದಿಂದ ಸೂಚಿಸುವಂಥವ್ರನ್ನ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ನಮಗೇನು ಮಾಡಿದ್ರು ಇವರು, ಕೆಲವರು ಮುಖಂಡರುಗಳು ಒಂದು ದಿವಸ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮೈಲಿ ಮನೆಯಲ್ಲೇ ಹೇಳಿದ್ರು, ಇವರು ಕೇಶವ ರೆಡ್ಡಿ ಅವರು ಇವರೆಲ್ಲನೂ ಇಲ್ಲ ಬಿಡಿ ಸಾರಣ್ಣ, ಅದು ಆಗೋದು ಎಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಇವಾಗ ಅದರದ್ದು ಆಗಲ್ಲ ಬಿಡಿ ಅಂತ. ಹೋಲಿ ಬಿಡಿ, ಈ ಸಣ್ಣ ಪುಟ್ಟದಾದರೂ ತಾಲೂಕು ಮಟ್ಟದವ್ರಿಗೆಲ್ಲ ಮಾಡಿ ಅದನ್ನು ಸಿಸ್ಟಮಲ್ಲಿ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಸರ್ಕಾರಕ್ಕೆ ಕಳಿಸ್ತಿರೋ ಇಲ್ಲೋ ಆ ಕೆಲಸ ಅವರು ಯಾರು ಮಾಡಬೇಕು ಅವ್ರು ಮಾಡಬೇಕು. ಇದು ನಾವು ಮಾಡಿರೋ ಕೆಲಸ. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಅದು ನಾನು ಕೇಶವ ರೆಡ್ಡಿ ಅವರು ಕ್ವಶನ್ ಮಾಡಿದೆ, ಇದು ಸರಿನಾ ಆಗಿರೋದು? ನೀವು ಈ ಥರ ನಮ್ಗೆ ಹೇಳ್ಕೊಂಡು ಈ ಥರ ಎಲ್ಲ ಮುಗಿದ ಮೇಲೆ ಪಾರ್ಲಿಮೆಂಟ್ ಆದಮೇಲೆ ಆಗೋದು ಅಂತ ಹೇಳ್ಕೊಂಡು, ಅದ್ರ ಜೊತೆ ನಾನು ಒಂದು ಪಾಯಿಂಟ್ ಹೇಳಿದೆ, ನೀವು ಹಿಂದೆ 13ರಲ್ಲಿ ನಮ್ಗೆ MLA ಸೀಟ್ಸ್ ತಪ್ಪಿದಾಗ ರಾಜಕೀಯದಲ್ಲಿ ಇಲ್ಲೋ ಇರೋರು ಕೊಟ್ರಿ, ಅವಾಗ ನೀವು MLC ಮಾಡ್ತೀವಿ ಅಂತೇಳಿ. ಅಲ್ಲ, ಇದು ವೈಯಕ್ತಿಕ ಒಂದು ಪಾಯಿಂಟ್ ಸೇರಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಆವಾಗ ಈ ರೀತಿ ಆಯಿತು ಮೋಸ ನಮಗೆ. ಇದ್ರ ಮಧ್ಯೆ ತಿರುಗಿ ಬೈ ಎಲೆಕ್ಷನಲ್ಲಿ ರಾಜಕೀಯನ ಬೇಡ ನಾನು ಸುಮ್ಮನೆ ಇದ್ದವನ್ನ ಕರ್ಕೊಂಬಂದು ನೀವು ನಿಲ್ಸಿದ್ರಿ. ಇನ್ನೂ ನಾವು ಅವತ್ತು ಕೈಲಿರೋ ಹಣದ ಜೊತೆಗೆ ಸಾಲನೂ ಮಾಡಿದ್ವಿ. ಸುಳ್ಳು ಹೇಳೋದ್ರಲ್ಲೇನು ನಿಜ ಹೇಳಿದ್ರೆ ಏನು ತಪ್ಪಿಲ್ಲ, ಮಾಡಿದ್ದೀವಿ, ಸತ್ಯದ ಮಾತದು. ಪಕ್ಷ ಕಟ್ಕೊಂಡು ಬಂದ್ವಿ. ಸೋತ ದಿವಸದಿಂದ ನೀವು ಕಂಡಂಗೆ ಪ್ರತಿಯೊಂದು ಕಾರ್ಯಕ್ರಮವೂ
ಯಾರು ಇಡೀ ತಾಲೂಕಲ್ಲಿ ಕೇಳಿಕೊಂಡ್ರೂ ಎಲ್ಲ ಪಕ್ಷದವ್ರಿಗೂ ಗೊತ್ತು. ನಾವು ಸಕ್ರಿಯವಾಗಿ ಭಾಗವಹಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸಹಕಾರದೊಂದಿಗೆ ಪಕ್ಷವನ್ನು ಸದೃಢವಾಗಿ ಬೆಳೆಸ್ಕೊಂಡು ಬಂದ್ವಿ. ಎಷ್ಟೇ ಕಡಸಿಗಳ ಮೇಲೆ ಕೇಸು ಮತ್ತೊಂದು ಬಿದ್ದರೂ ಕೂಡ ಇಷ್ಟೆಲ್ಲ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಂಥ ಸ್ಥಿತಿಯಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಇಡೀ ತಾಲೂಕಿನ ಮುಖಂಡರೆಲ್ಲರೂ ಕಷ್ಟಪಟ್ಟಿದ್ದಾರೆ. ಅದನ್ನು ನಾವು ಮುಂದಾಳತ್ವಗಳು ನಾವು ಇಲ್ಲಿರೋರೆಲ್ಲ ವಹಿಸ್ಕೊಂಡು ಮಾಡಿದ್ದೀವಿ. ಇದು ಮಾಡುವಾಗ ಇಲ್ಲಿರ್ತಕ್ಕಂಥವ್ರಿಗೆ ನೀವು ಕೇಳಿದ ಕ್ವಶನ್ ಒಂದು ನಮಗೂ ಅದು ನಿಜ ಅನಿಸ್ತಾ ಇದೆ. ಇದು ಚಿಕ್ಕಬಳ್ಳಾಪುರ ತಾಲೂಕು ಮುಖಂಡರು ಮತ್ತು ಮತದಾರರನ್ನ ಕೆಲವರು ಒಂದು ರೀತಿಯ 60-70 ವರ್ಷದ ಇದ್ದಂಥ ಬಾಂಡೆಡ್ ಲೇಬರ್ ಪದ್ಧತಿ ಇತ್ತಲ್ಲ, ಆ ಪದ್ಧತಿ ಹೋಗಲಾಡಿಸ್ಬೇಕು ಅಂತ ಅದು ಈಗ ಹೊರಟೋಗಿದೆ ಅಂತ ಕಾಣಿಸ್ತಾ ಇದೆ. ಬಟ್ ಈ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಅದು ಚಿಗುರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಾವು ಸ್ವಾಭಿಮಾನ ಗೌರವದಿಂದ ಬರ್ತಕ್ಕಂಥವ್ರು, ದುಡಿದು ತಿಂತಕ್ಕಂಥವ್ರು. ನಿಮ್ಮಾಗೆ ನಾವು ಹೆಂಗಿ ಪಿಂಗಿ ಮಾಡಿ ಮನೆ ಬಾಗಿಲು ಕಾಯ್ದು ನಮ್ಗೆ ಆ ಅಧಿಕಾರ ಈ ಅಧಿಕಾರ ಕೊಡಿ ಅಂತ ಕೇಳೋರು ಇಲ್ಲಿ ಯಾರೂ ಇಲ್ಲ. ನಾವು ಸಾಮೂಹಿಕ ನಾಯಕತ್ವದಲ್ಲಿ ಸಾಮೂಹಿಕ ಆಗಬೇಕಿದು ಅಂತ ಒಂದು ಒತ್ತಡ ನಮ್ಮದಿದೆ. ಅದನ್ನು ನಾವು ನಿನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೂ ಹೇಳಿ ತಂದಿದ್ದೀವಿ. ಮಾನ್ಯ ಕೇಶವ ರೆಡ್ಡಿ ಅವರು ಜೊತೆಯಲ್ಲೇ ಬಂದರು. ಅವರು ಅದಕ್ಕೆ ಹೌದಣ್ಣ ನೀವು ಹೇಳೋದು ಕರೆಕ್ಟು, ನಾನು ಒಪ್ಕೊಳ್ತೀನಿ ಅಂದರು. ಮುಖ್ಯಮಂತ್ರಿಗಳು ಹೋಗಿ ಏನು ಹೇಳಬೇಕೋ ಹೇಳಿ ಬಂದಿದ್ದೀವಿ. ಇದ್ರ ವಿಚಾರ ಇವತ್ತು ಏನು ಚಿಕ್ಕಬಳ್ಳಾಪುರ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಶ್ರೀಯುತ ಕೇಶವ ರೆಡ್ಡಿ ಅವರನ್ನು ನಾಮನಿರ್ದೇಶನ ಮಾಡಿದೆ ಅಂತ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೀವಿ, ಓದಿದ್ವಿ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸಿರುವಂಥ ಸಹಿ ಮಾಡಿರುವಂಥ ದಾಖಲೆಯನ್ನು ಸಹ ನಾನು ನೋಡಿದ್ದೇನೆ. ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಅವರು ಗೌರಿಬಿದನೂರಿಗೆ ಸೀಮಿತವಾದಂಥವರು, ಏನು ಅಧಿಕಾರವನ್ನು ಪಡೀಲಿಕ್ಕೆ ಅಲ್ಲಿ ಪ್ರಾಧಿಕಾರ ಇದೆ, ಗೌರಿಬಿದನೂರು ಅಭಿವೃದ್ಧಿ ಪ್ರಾಧಿಕಾರ. ಸೊ ಅಲ್ಲಿ ಅವರು ಆಗಲಿಕ್ಕೆ ಸೂಕ್ತ ಇದ್ದಾರೆ. ಸೊ ಇಲ್ಲಿ ನಾವು ಸುಮಾರು 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ದುಡಿದು ಸುಣ್ಣ ಆಗಿದ್ದೀವಿ. ಅನೇಕ ಹೊಡೆತಗಳನ್ನು ತಿಂದಿದ್ದೀವಿ, ಅನೇಕ ಕ್ರಿಮಿನಲ್ ಕೇಸುಗಳನ್ನು ಹಾಕ್ಸ್ಕೊಂಡಿದ್ದೀವಿ, ಜೈಲಿಗೆ ಹೋಗಿದ್ದೀವಿ ಪಕ್ಷದ ಪರ ಹೋರಾಟ ಮಾಡಿದ್ದಕ್ಕೆ. ಸೊ ನಾನು ಸಹ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಬ್ಲಾಕ್ ಅಧ್ಯಕ್ಷನಾಗಿ, KPCC ಸದಸ್ಯನಾಗಿ, ಈಗ ಅಲ್ಲಿ ಪ್ರಚಾರ ಸಮಿತಿ ಜಿಲ್ಲಾ ಅಧ್ಯಕ್ಷನಾಗಿ ಈ ಕ್ಷೇತ್ರದಿಂದ ಅಸೆಂಬ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಸಹ ನಾನು ಇದ್ದೆ. ನಮಗೆಲ್ಲ ವಂಚನೆ ಆಗಿದೆ ಸರ್, ಅವಕಾಶ ಸಿಕ್ಕಿಲ್ಲ. ಆದರೂ ಎಲ್ಲೋ ಒಂದು ಕಡೆ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಇಲ್ಲಿ ಅಭ್ಯರ್ಥಿ ಗೆಲ್ಲಬೇಕು ಅಂತ ನಾವು ಏನು ಪ್ರದೀಪ್ ಈಶ್ವರ್ಗೆ ನಾವು ಸಂಪೂರ್ಣವಾಗಿ ನಾವು ದುಡಿದಿದ್ದೀವಿ ಸರ್. ಇಲ್ಲಿ ಕಷ್ಟಕಾಲದಲ್ಲಿ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಆಂಜನಪ್ಪನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ರಿಗೂ ರೇಷನ್ ಕೊಡುವಂಥ ಮುಖ ಆಗಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮ ಎಲ್ಲ ತನುಮನಧನವನ್ನು ಅರ್ಪಿಸಿ ಕಾಂಗ್ರೆಸ್ ಪಕ್ಷವನ್ನು ಅವರು ಕಟ್ಟಿದ್ದಾರೆ. ಅದೇ ರೀತಿ ವಿನಯ್ ಶ್ಯಾಮ್ ಅವರು ನಿಜವಾಗ್ಲೂ ಈ BJP ಸರ್ಕಾರ ಇಲ್ಲಿ ಅಧಿಕಾರ ಇತ್ತು, ಪ್ರಬಲವಾದ ಮಂತ್ರಿಗಳಿದ್ದರು. ಆ ಸಂದರ್ಭದಲ್ಲಿ ಇಲ್ಲಿ ಪಕ್ಷವನ್ನು ಬಲವಾಗಿ ಕಟ್ಟಬೇಕು ಅಂತೇಳಿ ವಿನಯ್ ಶ್ಯಾಮ್ ಅವರು ಈಗೇನು ನಗರಸಭೆ ಚುನಾವಣೆ ಆಯಿತು, 31 ಕ್ಷೇತ್ರಗಳು ಸಹ ಅಭ್ಯರ್ಥಿಗಳಿಗೆ ನಿಲ್ಲಿಸಿ 16 ಜನ ಗೆಲ್ಲಬೇಕು ಅಂತಂದರೆ ಅವರ ಶ್ರಮ ಜಾಸ್ತಿ ಇದೆ. ಅವ್ರ ಜೊತೆಗೆ ನಾವೆಲ್ಲನೂ ಸಾಥ್ ಕೊಟ್ಟಿದ್ದೀವಿ, ಆದರೆ ಅವರು ಹೆಚ್ಚಿನ ತನುಮನಧನವನ್ನು ಹರಿಸಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ 450 ಜನ ಸ್ಪರ್ಧೆ ಮಾಡಿದಾಗ ಅವರಿಗೆ ಭುಜ ತಟ್ಟಿ ಎಲ್ಲ ರೀತಿಯ ಸಹಕಾರ ಕೊಟ್ಟಂಥವರು ವಿನಯ್ ಶ್ಯಾಮ್ ಅವರು. ಇವತ್ತೇನು ಗ್ಯಾರಂಟಿ ಕಾರ್ಡ್ ಹಂಚಬೇಕು ಅಂತಂದರೆ ಪ್ರತಿ ಪಂಚಾಯಿತಿಗೂ ಕಾರ್ಯಕರ್ತರನ್ನು ಸಜ್ಜು ಮಾಡಿ ಗ್ಯಾರಂಟಿ ಕಾರ್ಡು ಹಂಚುವಂಥ ಕೆಲಸವನ್ನು ವಿನಯ್ ಶ್ಯಾಮ್ ಅವರು ನಾವು ಮಾಡಿದ್ದೀವಿ. ಪ್ರತಿ ಬೂತಲ್ಲಿ 15ರಿಂದ 25 ಜನ ಬೂತ್ ಕಮಿಟಿ ಮೆಂಬರ್ಸನ್ನು ಮಾಡಬೇಕು ಅಂತಂದರೆ ವಿನಯ್ ಶ್ಯಾಮ್ ಅವರು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿದ್ದೀವಿ. ಅದಕ್ಕೆ ಶ್ಯಾಮ್ ಅವ್ರ ಸಹಕಾರ ಹೆಚ್ಚಾಗಿತ್ತು. ಅದೇ ರೀತಿ ಈಗ ಭಾರತ್ ಜೋಡಿ ಯಾತ್ರೆಗೆ ಹೋಗುವಂಥದ್ದಾಗಲಿ, ಮೇಕೆದಾಟು ಯಾತ್ರೆಗೆ ಹೋಗುವಂಥದ್ದಾಗಲಿ, ಅನೇಕ ಬಸ್ಸುಗಳನ್ನು ಕಳಿಸಿ ತಿಂಡಿಯನ್ನು ಕೊಟ್ಟು ಎಲ್ಲ ಹೆಚ್ಚು ಜವಾಬ್ದಾರಿಯನ್ನು ವಿನಯ್ ಶ್ಯಾಮ್ ಅವರು ತಗೊಂಡಿದ್ದಾರೆ. ಅದೇ ರೀತಿ ಆಂಜನಪ್ಪನವರು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಮಾಡಿದ್ದೀವಿ ಸರ್. ಇಷ್ಟಾದ್ರೂ ಈಗ ಶ್ಯಾಮ್ ಅವರು ಒಬ್ಬ KPCC ಸದಸ್ಯರಾಗಿದ್ದಾರೆ, ನಾನು ಒಬ್ಬ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿದ್ದೀನಿ. ನಾವೆಲ್ಲ ದುಡಿದಿದ್ದೀವಿ ಸರ್. ಚುನಾವಣೆ ಅಭ್ಯರ್ಥಿ ಅನೌನ್ಸ್ ಆದಮೇಲೆ ನನಗೆ ಶ್ಯಾಮ್ಗೆ ನೀವು ಪ್ರತ್ಯೇಕವಾಗಿ ನೀವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಆಗಿ ಸ್ಪರ್ಧೆ ಮಾಡಿ ಅಂತ ಬೇರೆ ಪಕ್ಷದಿಂದ ನಮಗೆ ಒತ್ತಡ ಬಂತು, ನಾವು ಹಣ ಕೊಡ್ತೀವಿ ಅಂತ. ನಾವು ಒಪ್ಪಿಲ್ಲ. ಕಾರಣ ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, BJP ಸೋಲ್ಬೇಕು ಅನ್ನೋ ಕಾರಣಕ್ಕೆ ನಾವು ಅದನ್ನು ಒಪ್ಪದಿರ ಎಲ್ಲೋ ಒಂದು ಕಡೆ ನಮ್ಗೆ ನೋವಾದರೂ ಸಹ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸೋಂಥ ಕೆಲಸ ಮಾಡಿದ್ವಿ. ಅದೇ ರೀತಿ ವಿನಯ್ ಶ್ಯಾಮ್ಗೆ ಇನ್ನೂ ಜಾಸ್ತಿ ಒತ್ತಡ ಬಂದಾಗ ನಾನು ಸಿದ್ದರಾಮಣ್ಣವ್ರ ಹತ್ರ, DK ಶಿವಕುಮಾರ್ ಅವ್ರ ಹತ್ರ, HM ರೇವಣ್ಣ ಮುಖಾಂತರ ಹೋಗಿ ಶ್ಯಾಮ್ಗೂ ಫೋನ್ ಮಾಡಿಸಿ, ಅಪ್ಪ ರಾಂಗ್ ಡಿಸಿಷನ್ ತೊಗೋಬೇಡ, ನಾವೆಲ್ಲ ಇದ್ದೀವಿ, ಚಿಕ್ಕ ಹುಡುಗ, ಮುಂದಿನ ದಿನಗಳಲ್ಲಿ ನೀನು ಬೆಳೆಸುವಂಥ ಕೆಲಸ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರಿಂದ DK ಅವರಿಂದ ಹೇಳಿಸಿ ನಾವು ಶ್ಯಾಮ್ ಅವ್ರನ್ನೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲ ಕೊಡೋದಕ್ಕೆ ನಾನು
ನಡ್ಕೊಂಡಿದ್ದೀನಿ ಸರ್. ನಮ್ಗೆ ಅನ್ಯಾಯ ಆಗಿದೆ. ನಮ್ಗೆ ಅನ್ಯಾಯ ಆಗಿರೋ ಬಗ್ಗೆ ವರಿಷ್ಠರಿಗೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಸುರ್ಜೇವಾಲಾ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಜ್ಯ ಮಟ್ಟದ ನಮ್ಮ KPCC ಅಧ್ಯಕ್ಷರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, DCC ಅಧ್ಯಕ್ಷರಿಗೂ ಸಹ ನನ್ನ ಮನವಿಯನ್ನು ಕೊಟ್ಟಿದ್ದೀನಿ. ನನಗೆ ಅನ್ಯಾಯ ಆಗಿದೆ. ನನಗೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿಗೆ ನಾನು ಒಂದು ಅಧಿಕಾರವನ್ನು ಕೊಡಿ ಅಂತ ಕೇಳಿದ್ದೀನಿ. ಪ್ರಾಧಿಕಾರದೇ ಬೇಕು ಅಂತ ಕೇಳಿದ್ದೀನಿ, ಇಲ್ಲ ರಾಜ್ಯ ಮಟ್ಟದಲ್ಲ ಒಂದು ಅಧಿಕಾರವನ್ನು ಕೊಡಿ ಅಂತ ಕೇಳಿದ್ದೀನಿ. ನನಗೆ ಕೊಟ್ಟರೂ ಸರಿ ಅಥವಾ ನನಗೆ ಕೊಡದೇ ಇದ್ರೂ ಯಾರೋ ನಮ್ಮ ಪಕ್ಷದಲ್ಲಿ ದುಡಿದಂಥವ್ರಿಗೆ, ಯಾರು ವಂಚಿತರಾಗಿದ್ದಾರೆ, ಅವಕಾಶ ವಂಚಿತರಾಗಿದ್ದಾರೆ, ಅವರು ಸಹ ಒಂದು ಜವಾಬ್ದಾರಿಯನ್ನು ಕೊಡಿ, ಅಲ್ಲಿ ಸಹ ನಾನು ತೃಪ್ತಿ ಪಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ ಸರ್. ಇನ್ನು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ನೋಡಿದರೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಪಕ್ಷದ ಮೇಲಿನ ಹಿಡಿತ ಸಾಧಿಸಲು ಇನ್ನೂ ಸಾಧ್ಯವಾಗಿಲ್ಲ ಅಂತ ಕಾಣುತ್ತೆ. ವಿಧಾನಸಭೆ ಚುನಾವಣೆ ನಂತರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ 2 ಬಣಗಳು ಏರ್ಪಟ್ಟಿದೆ. ಆಂತರಿಕವಾಗಿ ರಾಜಕೀಯ ಮೇಲಾಟವೇ ನಡೀತಿದೆ. ಇನ್ನು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹ ವಿರೋಧಿ ಪಾಳಯಕ್ಕೆ ಹೊರವಾಗಲಿದೆ. ಶಾಸಕರು ತಮ್ಮನ್ನು ವಿಶ್ವಾಸಕ್ಕೆ ಪಡೆಯುತ್ತಿಲ್ಲ ಅಂತ ಅಸಮಾಧಾನಗೊಂಡ ಕೆಲವು ಪ್ರಮುಖ ಕಾಂಗ್ರೆಸ್ ಮುಖಂಡರನ್ನು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಪ್ತರು ಈಗಾಗಲೇ ಸಂಪರ್ಕಿಸಿದ್ದಾರೆ. ಸುಧಾಕರ್ ಅವರಿಗೆ ಬಿಜೆಪಿ ಟಿಕೆಟ್ ದೊರೆತರೆ ಅವರ ಪರವಾಗಿ ಕೆಲಸ ಮಾಡೋದಾಗಿ ಭರವಸೆ ಸಹ ನೀಡಿದ್ದಾರೆ ಅಂತ ಖಚಿತ ಮೂಲಗಳು ಹೇಳ್ತಿವೆ. ಇನ್ನೂ ಈ ಬೆಳವಣಿಗೆಗಳೆಲ್ಲ ಎಲ್ಲಿ ತನಕ ಹೋಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.